ಎಲ್ಲರಿಗೂ ನೈಸರ್ಗಿಕ ಕೃಷಿಗೆ ಸ್ವಾಗತ. ಈ ತೋಟನ 5 ಲೇಯರ್ ಮಾಡಲಲ್ಲಿ ಮಾಡಿದ್ದೀವಿ, ಪಂಚತರಂಗಿಣಿ ಯೋಜನೆಯಲ್ಲಿ ಮಾಡಿರೋದು. ಇಲ್ಲಿ ಒಂದಿಷ್ಟು ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ನಾವೇನು ಪಪ್ಪಾಯ ಹಾಕಿದ್ದೀವಲ್ಲ, ಪಪ್ಪಾಯಿಗೆ ವೈರಸ್ ಅಟ್ಯಾಕ್ ಆಗಿದೆ. ಆ್ಯಕ್ಚುಲಿ ನೈಸರ್ಗಿಕ ಕೃಷಿ ಮಾಡಿದಾಗ 90% ಯಾವುದೇ ಕಾರಣಕ್ಕೂ ವೈರಸ್ಗಳು ಬರಲ್ಲ, ಯಾಕಂದರೆ ಆ ಗಿಡಕ್ಕೆ ರೆಸಿಸ್ಟೆನ್ಸಿ ಪವರ್ ಇರುತ್ತೆ. ಬಟ್ ನಮ್ಮಲ್ಲಿ ವೈರಸ್ ಬಂದಿದೆ. ನನ್ನ ಪ್ರಕಾರ ಇದು ವೈರಸ್ ಬರಲಿಕ್ಕೆ ಕಾರಣ, ನಮ್ಮದು ಹಳೆ ತೋಟ ಒಂದಿದೆ, ಆ ಕಡೆ ಸುಮಾರು 1.5 ವರ್ಷದ ತೋಟ, ಅಲ್ಲಿ ಪಪ್ಪಾಯ ಇದೆ. ನಾವು 1 ವರ್ಷದಿಂದನೂ ಕೂಡ ಕಟ್ಟಿ ಕೊಡ್ತಾಯಿದ್ದೀನಿ. ಆ ತೋಟದಿಂದ ಏನಾದ್ರೂ ಬಂದಿರ್ಬೋದು ಅನ್ನೋದೊಂದು ಇದೆ. ಬಟ್ ಈ ಥರ ವೈರಸ್ ಬಂದರೆ ಕೆಮಿಕಲ್ ಫಾರ್ಮಿಂಗ್ನವ್ರನ್ನ ವಿಚಾರ ಮಾಡಿದರೆ 90 to 80% ಇದು ಸಸ್ಟೈನ್ ಆಗೋದು ಕಷ್ಟ. ಯಾವ ಗಿಡ ಇದೆ ಆ ಗಿಡನ ನೀವು ಕಿತ್ತು ಬಿಸಾಕ್ಬಿಡಿ ಅಂತ ಹೇಳ್ತಾರೆ. ಬಟ್ ನಾನು ಈ ಏನು ವೈರಸ್ ಬಂದಿರತಕ್ಕಂಥ ಗಿಡಗಳು, ಈಗ ನೀವು ನೋಡ್ತಿರೋದು ನಾನು ಆಲ್ರೆಡಿ ಸ್ಪ್ರೇ ಕೊಟ್ಟಿದ್ದೀನಿ, ಹುಳಿ ಮಜ್ಜಿಗೆ ಕೊಟ್ಟಿದ್ದೀನಿ. ಹುಳಿ ಮಜ್ಜಿಗೆ ಸ್ಟಾಕ್ ಇಟ್ಕೊಂಡಿದ್ದೆ ನಾನು. ಹುಳಿ ಮಜ್ಜಿಗೆ ಅಂತಂದರೆ, ಹುಳಿ ಮಜ್ಜಿಗೆನ ನೀವು ಯಾವುದೇ ತಾಮ್ರದ ಸಲಕರಣೆಯಲ್ಲಿ ಹಾಕಿಟ್ಟಿರಬೇಕು. ಅಂದರೆ ತಾಮ್ರದ ಬಿಂದಿಗೆ ಆಗಿರಲಿ, ಇಲ್ಲ ಅಂತಂದರೆ ಒಂದು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಇಡ್ತೀನಿ ಅಂತಂದರೆ ಅದರಲ್ಲಿ ತಾಮ್ರದ ಯಾವುದಾದ್ರೂ ಒಂದು ಚೂರನ್ನು ಹಾಕಿಟ್ಟಿರಬೇಕು. ಅದು ಎಷ್ಟು ದಿನದಾದರೂ ತೊಂದರೆ ಇಲ್ಲ. ಹುಳಿ ಮಜ್ಜಿಗೆ ಆ ಥರ ಇರತಕ್ಕಂಥ ಹುಳಿ ಮಜ್ಜಿಗೆನ ನಾನು ಸ್ಪ್ರೇ ಕೊಟ್ಟಿದ್ದೆ ಲಾಸ್ಟ್ ವೀಕ್, ಅಂದರೆ ಹೋದ ಭಾನುವಾರ ನಾನು ಸ್ಪ್ರೇ ಕೊಟ್ಟಿದ್ದೀನಿ. ಈಗ ಕೊಟ್ಟಾದ ನಂತರ ಗಿಡದ ಕಲರ್ ಚೇಂಜ್ ಆಗ್ತಾಯಿದೆ. ಇದು ಏನು ಮೇಲ್ಗಡೆ ನೋಡ್ತಿದ್ದೀರಲ್ಲ, ಇದೆಲ್ಲ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಎಲ್ಲೋ ಇಶ್ ಆಗಿಬಿಟ್ಟಿತ್ತು. ಎಲ್ಲೋ ಇಶ್ ಆಗಿಬಿಟ್ಟು ಗಿಡ ಕೂಡ ತುಂಬ ಹೋಗ್ಬಿಟ್ಟು ಇನ್ನೇನು ಸಾಯ್ತಾ ಇದೆ ಅನ್ನೋ ಸ್ಥಿತಿಲಿತ್ತು. ಕೊಟ್ಟಾದ ನಂತರ ಮತ್ತೆ ಇದು ಗ್ರೀನಿಶಾಗಿ ಬರ್ತಾಯಿದೆ. ಬರೀ ಒಂದೇ ಒಂದು ಸ್ಪ್ರೇ ಕೊಟ್ಟಿರೋದಕ್ಕೆ ಗಿಡ ಬದಲಾವಣೆ ಆಗಿದೆ. ಸೊ ಯಾರು ಆಗಿರಲಿ, ಕೆಮಿಕಲ್ ಫಾರ್ಮಿಂಗ್ ಮಾಡೋರಾದ್ರೂ ಓಕೆ, ನ್ಯಾಚುರಲ್ ಫಾರ್ಮಿಂಗ್ ಮಾಡೋರಾದ್ರೂ ಓಕೆ, ಯಾವುದಾದ್ರೂ ಸಸಿಗಳಿಗೆ ವೈರಸ್ ಬಿದ್ದಿದೆ ಅಂದರೆ, ಎಸ್ಪೆಷಲಿ ಪಪ್ಪಾಯಿಗೆ, ಹುಳಿ ಮಜ್ಜಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಅಸ್ತ್ರ. ಹುಳಿ ಮಜ್ಜಿಗೆನ ಕೊಟ್ಟರೆ ಖಂಡಿತವಾಗಿ ನಿಮಗೆ ವೈರಸ್ ಕಂಟ್ರೋಲ್ ಆಗುತ್ತೆ. ನಾನು ಜಸ್ಟ್ ಒಂದು ಟೈಮ್ ಕೊಟ್ಟರೆ ಅದಕ್ಕೆ ಸುಮಾರು ಒಂದು 50% ಅಷ್ಟು ಗಿಡ ರಿಕವರಿ ಆಗಿದೆ. ಇದು ಸಂಪೂರ್ಣ ಹಳದೇ ಆಗಿರ್ತಕ್ಕಂಥ ಗಿಡ, ಇನ್ನೇನು ಸತ್ತೋಗುತ್ತೆ ಅಂತ ಅಂದ್ಕೊಂಡಿರ್ತಕ್ಕಂಥ ಗಿಡ ಈಗ 50% ಅಷ್ಟು ರಿಕವರಿ ಆಗಿದೆ. ಈಗ ಮತ್ತೆ ಇನ್ನೊಂದು 2 ದಿನ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಹುಳಿ ಮಜ್ಜಿಗೆ ಸ್ಪ್ರೇ ಕೊಡ್ತೀನಿ. ಅಂದರೆ ವಾರಕ್ಕೆ 1 ರಿಂದ 2 ಸತಿ ಹುಳಿ ಮಜ್ಜಿಗೆ ಕೊಟ್ಟರೆ ಒಂದು 2 ರಿಂದ 3 ವಾರ ಸತತವಾಗಿ ಖಂಡಿತವಾಗಿ ಗಿಡಗಳು ರಿಕವರಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇದ್ರ ರಿಸಲ್ಟ್ ನನಗೆ ಗೊತ್ತಾಗ್ತಾಯಿದೆ. ಈಗ ಗಿಡಗಳು ತುಂಬ ಚೆನ್ನಾಗಿ ರಿಕವರಿ ಆಗ್ತಾಯಿದೆ. ಇದು ಮುಂದೆ ಇನ್ನೂ 1-2 ಸ್ಪ್ರೇ ಕೊಟ್ಟ ಮೇಲೆ ಯಾವ ಥರ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಡಿಸಿನ್ ಇಲ್ಲ ಅಂತ ಹೇಳ್ತಾರೆ. ಈ ಥರ ವೈರಸ್ ಬಂತು ಅಂದರೆ ಗಿಡಗಳಿಗೆ ಸಂಪೂರ್ಣವಾಗಿ ಗಿಡ ಸತ್ತೋಗುತ್ತೆ. ಎಲ್ಲ ಎಲೆಗಳು ಉದುರಿಬಿಟ್ಟು ಅದ್ರದ್ದೇನು ಸೆಂಟ್ರಿ ಬರ್ತಕ್ಕಂಥ ಎಲೆ ಇರುತ್ತಲ್ಲ, ಮೊಳಕೆ, ಅದು ಕೂಡ ಉದುರಿಬಿಟ್ಟು ಸಂಪೂರ್ಣವಾಗಿ ಗಿಡ ಬಾಡಿ ಒಣಗೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಂದು ಒಣಗೋಗಿರ್ತಕ್ಕಂಥ ಗಿಡ ಈಗ ಸ್ಪ್ರೇ ಕೊಟ್ಟಾದಮೇಲೆ ಮತ್ತೆ ರಿಕವರಿ ಆಗ್ತಿದೆ. ಸೊ ಯಾರ್ದಾದ್ರೂ ವೈರಸ್ ಬಂದಿದೆ ಅಂತಂದರೆ ನೀವು ಮೆಡಿಷನ್ ಹೊಡಿತೀರ ಅಂದರೆ ಓಕೆ, ಕೆಮಿಕಲ್ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು ಹೊಡಿಲೇಬೇಕು, ಯಾಕಂದರೆ ಲಕ್ಷಗಂತಲೇ ಬಂಡವಾಳ ಹಾಕಿರ್ತೀವಿ. ಬಟ್ ಅದ್ರ ಜೊತೆಗೆ ಇದೊಂದು ಪ್ರಯತ್ನ ಮಾಡೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗೋಲ್ಲ. ಇದಕ್ಕೇನು ಕಾಸ್ಟ್ ಏನು ಜಾಸ್ತಿ ಬೇಕಾಗಿಲ್ಲ. ಇನ್ನೊಂದು, ನೀವು ನಾಟಿ ಹಸುವಿನ ಮಜ್ಜಿಗೆನೂ ಉಪಯೋಗಿಸಿ. ಯಾವುದೇ ಕಾರಣಕ್ಕೂ ಜರ್ಸಿ ಹಸುವಿನ ಮಜ್ಜಿಗೆನ ಉಪಯೋಗಿಸ್ಬೇಡಿ. ಅದು ಪರಿಣಾಮ ಬೀರೋದಿಲ್ಲ ಅಂತಲ್ಲ, ಬಟ್ ಅದರ ಎಫೆಕ್ಟು ಅಷ್ಟೊಂದಿರಲ್ಲ. ಸೊ ಹಾಗಾಗ್ಬಿಟ್ಟು ನಾಟಿ ಹಸುವಿನ ಗಂಜಲನ ಸುಮಾರು ಒಂದು ಕ್ಯಾನಿಗೆ, ಅಂದರೆ ಒಂದು 15 ಲೀಟ್ರ್ ಕ್ಯಾನ್ ಏನು ಬರುತ್ತಲ್ಲ, ಅದಕ್ಕೆ ಅರ್ಧ ಲೀಟ್ರಷ್ಟು, ಯಾಕಂದರೆ ವೈರಸ್ ಜಾಸ್ತಿ ಇದ್ದು ಗಿಡ ಇಷ್ಟು ಹೊಡೆದಿತ್ತಂದರೆ ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಕೊಟ್ಟರೆ ಖಂಡಿತವಾಗಿ ವೈರಸ್ ಕಂಟ್ರೋಲಿಗೆ ಬರುತ್ತೆ. ಮತ್ತು ಬೇರೆ ಗಿಡಗಳಿಗೆ ಬರೋದು ಕೂಡ ತಪ್ಪುತ್ತೆ. ಮತ್ತು ಚೆನ್ನಾಗಿರೋ ಗಿಡಕ್ಕೂ ಕೂಡ ಸ್ಪ್ರೇ ಕೊಡಿ. ಚೆನ್ನಾಗಿರೋ ಗಿಡಗಳಿಗೆ ಸ್ಪ್ರೇ ಕೊಡೋದ್ರಿಂದ ಹುಳಿ ಮಜ್ಜಿಗೆನ ವೈರಸ್ ಬರಲ್ಲ. ಎರಡನೇದಾಗಿ ಗಿಡಗಳು ತುಂಬ ಚೆನ್ನಾಗಿ ಗ್ರೀನಿಶ್ ಆಗಿ ಟರ್ನ್ ಆಗುತ್ತೆ. ಅದ್ರ ಜೊತೆಗೆ ಫ್ಲವರ್ ಸೆಟ್ಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಅದು ಕೂಡ ತುಂಬ ಮುಖ್ಯ. ಬರೀ ವೈರಸ್ ಬಂದಾಗಷ್ಟೇ ನೀವು ಸ್ಪ್ರೇ ಕೊಡಬೇಕಂತ ಏನಿಲ್ಲ. ನಾರ್ಮಲಾಗೆ ಗಿಡಗಳ ಬೆಳವಣಿಗೆ ಆಗ್ತಾಯಿದೆ ಅಂತಂದರೆ ಆಗಲೂ ಕೂಡ ಹುಳಿ ಮಜ್ಜಿಗೆನ ಕೊಟ್ಟರೆ ನಿಮಗೆ ಅದ್ಭುತವಾಗಿ ಸೆಟ್ಟಿಂಗ್ ಕೂಡ ಬರುತ್ತೆ. ಬಟ್ ವೈರಸ್ಗೆ ಮಜ್ಜಿಗೆನೇ ರಾಮಬಾಣ ಅಂತ ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ನೀವು ನೋಡ್ಬೋದು, ಸೆಂಟ್ರಿಗಿರ್ತಕ್ಕಂಥ ಚಿಗುರು ಚೆನ್ನಾಗಿ ಬರ್ತಾಯಿದೆ.
ಇದು ನೆಕ್ಸ್ಟ್ ಯಾವ ಥರ ಇಂಪ್ರೂವೈಸೇಷನ್ ಆಗುತ್ತೆ, ಇನ್ನೊಂದೆರಡು ಸ್ಪ್ರೇ ಆದ ನಂತರ ಈ ಗಿಡಗಳನ್ನ ಮತ್ತೆ ನಾನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು, ಆಸಕ್ತರಿರೋರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.